ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಹಾಗೂ ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಪಾಸ್ಟ್ ವೀಕಲ್ಲಿ ಅಂದರೆ ಪಾಸ್ಟ್ 4-5 ಡೇಸ್ ಒಳಗಡೆ KE ಕಡೆಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಬೆಂಗಳೂರು ಜಲಮಂಡಳಿದು ಅಂದರೆ BWSSB, ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಡಿಪಾರ್ಟ್ಮೆಂಟ್ದು. ಸೊ ಆ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ ಇದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, BWSSB ನೋಟಿಫಿಕೇಷನ್ನ ಒಂದು ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದ್ದಾವೆ. ಬರೀ BWSB ಅಲ್ಲದೆ ಬೇರೆ ಡಿಪಾರ್ಟ್ಮೆಂಟ್ಸು ಏನು 6-7 ಡಿಪಾರ್ಟ್ಮೆಂಟಲ್ಲಿ ನೋಟಿಫಿಕೇಷನ್ನ ಕಾಲ್ ಮಾಡಿದ್ರು, ಆ ಒಂದು ಡಿಪಾರ್ಟ್ಮೆಂಟ್ಸಿನ ಒಂದು 700 ವೆಬ್+ ವೇಕೆನ್ಸೀಸ್ ಇತ್ತು. ಆ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತನೂ ಎಕ್ಸಾಮ್ ಡೇಟು ರಿಲೀಸ್ ಮಾಡಿದ್ದಾರೆ. ಸೊ ನಿಮಗೆ ಆ ಒಂದು ಡಾಕ್ಯುಮೆಂಟು KE ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಆ ಡಾಕ್ಯುಮೆಂಟು ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಆ ಡಾಕ್ಯುಮೆಂಟಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಎಕ್ಸಾಮ್ ಡೇಟು ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ಪೋಸ್ಟ್ಗೆ ಯಾವತ್ತು ಅಂತೇಳಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಆ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಈ ನೋಟಿಫಿಕೇಷನ್ ಯಾರೆಲ್ಲ ಇನ್ನೂ BWSSBಗೆ ಅಪ್ಲಿಕೇಶನ್ ಹಾಕಿಲ್ಲ, ಆದಷ್ಟು ಬೇಗನೆ ಅಪ್ಲಿಕೇಶನ್ ಅಪ್ಲೈ ಮಾಡಿ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಇನ್ನು ಪ್ರಿಪರೇಷನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂತೆ KPCL ರೀ ಎಕ್ಸಾಮ್ ಕೂಡ ಡೇಟ್ ಅನೌನ್ಸ್ ಆಗಿದೆ, ಡಿಸೆಂಬರ್ 27-28 ಅಂತೇಳಿ. ಸೊ ನಿಮಗೆ ಹಾರ್ಡ್ಲಿ ಇನ್ನೂ ಒಂದು 1 ಮಂತ್ ಏನೋ ಇದೆ ಅಷ್ಟೇ. ಹಾಗಾಗಿ ಆ ನೋಟಿಫಿಕೇಷನ್ಗೂ ಪ್ರಿಪೇರ್ ಆಗ್ತಿರೋರು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ಇಷ್ಟು ದಿನ ಎಕ್ಸಾಮ್ ಆಗುತ್ತೋ ಇಲ್ಲೋ ಅಂತ ಕನ್ಫ್ಯೂಷನಲ್ಲಿದ್ದರೆ ಈಗ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿಬಿಟ್ಟಿದೆ. ಸೊ ಇನ್ನೂ ನಿಮಗೆ ಬಾಕಿ ಇರೋದಂದರೆ ಪ್ರಿಪರೇಷನ್ ಮಾಡ್ಕೊಳ್ಳೋದು ಬಾಕಿ ಇರೋದು. ಸೊ ಯಾರೆಲ್ಲ JEಗೆ ಪ್ರಿಪೇರ್ ಆಗ್ತಾಯಿದ್ದೀರಾ, JEಗೆ ಜೂನಿಯರ್ ಇಂಜಿನಿಯರಿಂಗ್ ಪ್ರಿಪೇರ್ ಆಗ್ತಿದ್ದೀರಾ, ಅವರಿಗೆ ನಮ್ಮ ಕಡೆಯಿಂದ ಕೋರ್ಸ್ ಇರುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ EEE ಹಾಗೂ ECಗೆ. ಸೊ ಇಂಟ್ರೆಸ್ಟೆಡ್ ಆಸ್ಪಿರೆಂಟ್ಸು ಈ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ ಅಥವಾ ಕಾಲ್ ಮಾಡಿ ನೀವು ಆ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಸೊ ನಂಬರ್ ಏನಾಗಿರುತ್ತೆ ಅಂದರೆ 8861405848. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅಂದರೆ ಕೋರ್ಸಿನ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಕೋರ್ಸ್ನ ಡೀಟೇಲ್ಸ್ನ ಪಡೆದುಕೊಂಡಿದ್ದ ನಂತರ ಕೋರ್ಸ್ ಜಾಯ್ನ್ ಆಗಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡ್ಬೋದು. ಸೊ ಇದು JE ಕೋರ್ಸ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ಸ್ ಬಂದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಹಾಗೂ EC. ಇದು ಯಾವ ಒಂದು ಕೋರ್ಸ್ಗೆ KPCL ಕೋರ್ಸು ಹಾಗೂ BWSSBಗೆ. ಸೊ BWSSBನಲ್ಲಿ ನಿಮಗೆ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ಮಾತ್ರ ಇರೋದು, EEE ಮಾತ್ರ ಇರೋದು. ಸೊ ಈ 2 ಕೋರ್ಸಸ್ಗೆ ಜೂನಿಯರ್ ಇಂಜಿನಿಯರ್ ಕೋರ್ಸ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ದು ಇರುತ್ತೆ. ಸೊ ಯಾರು ಈ ಒಂದು BWSSBಗೆ ಪ್ರಿಪೇರ್ ಆಗ್ತಿದ್ದೀರಾ, ಕೋರ್ಸ್ ಬೇಕು ಅಂತ ಅನ್ನೋರು ಇರ್ತೀರಾ, ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಆ ಕೋರ್ಸ್ನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಸೊ ಈಗ ನಾವು ಈ ವಿಡಿಯೋ ಇದರ ಮೇಯ್ನ್ ಇಂಟೆನ್ಷನ್ ಅಥವಾ ಮೇಯ್ನ್ ಪರ್ಪಸ್ ಏನಿದೆ ಅದ್ರ ಕಡೆಗೆ ಫೋಕಸ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಂತ ಹೇಳಿದ್ದೀನಿ, BWSSB ನೋಟಿಫಿಕೇಷನ್ ಅನ್ನೋದು ಎಕ್ಸಾಮ್ ಡೇಟ್ಸು ಹಾಗೂ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೇಟ್ಸು ರಿಲೀಸ್ ಆಗಿದೆ ಅಂತ ಹೇಳಿದ್ದೀನಿ. ಆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದ್ದಾವೆ, ಆ ಡೇಟ್ಸ್ ಕಡೆ ನೋಡೋಣ. ಸೊ ನೋಡಿ, ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ರಲ್ಲ, ಇದು ಒಂದು ಅಫಿಷಿಯಲ್ ಡಾಕ್ಯುಮೆಂಟು ನೀವು ನೋಡ್ತಾ ಇರಬೇಕು. 19/11/2025 ಅಂದರೆ ನಿನ್ನೆ ಬಿಟ್ಟಿರುವಂಥ ನೋಟಿಫಿಕೇಷನ್, ನಿನ್ನೆ ಬಿಟ್ಟಿರುವಂಥ ಒಂದು ಸರ್ಕ್ಯುಲರ್ ಆಗಿರುತ್ತೆ. ಬಟ್ ಇವತ್ತು ನಮಗೆ ಈ ಒಂದು ಡಾಕ್ಯುಮೆಂಟು ಅವೈಲೇಬಲ್ ಇರುತ್ತೆ. ಸೊ ಇವತ್ತೇ ಆ್ಯಕ್ಚುಲಾಗಿ ಈ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿರ್ತಾರೆ, ನಿನ್ನೆ ಅಪ್ಲೋಡ್ ಮಾಡಿರ್ತಾರೆ, ಬಟ್ ಇನ್ನೂ ಪ್ರಾಸೆಸ್ ಆಗಿರಲ್ಲ. ಹಾಗಾಗಿ ಇವತ್ತು ಸಿಕ್ಕಿರುವಂಥ ಡಾಕ್ಯುಮೆಂಟ್ ಇದು. ಈ ಡಾಕ್ಯುಮೆಂಟಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಸ್ದು ಒಂದು ಎಕ್ಸಾಮ್ ಡೇಟ್ಸ್ನ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ನ ಒಂದು ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದರೆ ನಿಮಗೆ ಇಲ್ಲಿ ಕಾಣುತ್ತೆ, ನಿಮಗೆ 10/1/2026 10/1/2026 ಅಂದರೆ ಏನಿದು, ಜನವರಿ 10ನೇ ತಾರೀಕು 2026 ಅಂದರೆ ಇನ್ನು ನೆಕ್ಸ್ಟ್ ಒಂದು ತಿಂಗಳು ಬಿಟ್ಟು ಏನು ಜನವರಿ ಬರುತ್ತಲ್ಲ, ಆ ಜನವರಿ 10ನೇ ತಾರೀಕಿಗೆ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಾರೆ. ನೋಡಿ ಯಾವ್ದಾವುದಿದೆ ಅಂದರೆ, KSDL ಕಿರಿಯ ಅಧಿಕಾರಿಗೆ ಹಾಗೂ ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಕಿರಿಯ ಅಭಿಯಂತರ ಸಿವಿಲು. BWSSB ನೋಡಿ, BWSSBದು ಕೊಟ್ಬಿಟ್ಟಿದ್ದಾರೆ. ಸೊ BWSSBದು ಕಿರಿಯ ಅಭಿಯಂತರ, BWSSBನಲ್ಲೂ ವೇಕೆನ್ಸೀಸ್ ಏನಿದೆ ಅದ್ರ ಬಗ್ಗೆನೂ ಕೊಟ್ಟಿದ್ದಾನೆ. ಕಿರಿಯ ಅಭಿಯಂತರ ಅಂದರೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಗ್ರೂಪ್ C. BWSSBನಲ್ಲಿ ನೋಡಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ, ಕಿರಿಯ ಅಭಿಯಂತರ ಸಿವಿಲು, ಕಿರಿಯ ಅಭಿಯಂತರ ಎಲೆಕ್ಟ್ರಿಕಲ್, ಕಿರಿಯ ಅಭಿಯಂತರ ಮೆಕ್ಯಾನಿಕಲ್. ಅದಾಗಿ ನಂತರ ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿರುವಂಥ ಮಾರುಕಟ್ಟೆ ಮೇಲ್ವಿಚಾರಕರು. ಸೊ ಮಾರುಕಟ್ಟೆ ಮೇಲ್ವಿಚಾರಕರು ಅಂದರೆ ಏನಿದೆಲ್ಲ ಆ ಒಂದು ವೇಕೆನ್ಸೀಸ್ ನೀವು ನೋಡಿರ್ಬೋದು ಡಿಪಾರ್ಟ್ಮೆಂಟ್ ವೈಸಲ್ಲಿ ಕಾಲ್ ಮಾಡಿದಾಗ. ಸೊ ಅದಾಗಿ ನಂತರ ಈ ಒಂದು ಏನು ನಾನು ನಿಮಗೆ ಡಾಕ್ಯುಮೆಂಟ್ ತೋರಿಸ್ತಾ ಇದ್ದೀನಿ, ಇದು ನಾನ್ HKದು ಸಪ್ರೇಟಾಗಿ ಡಾಕ್ಯುಮೆಂಟ್ ಇದೆ. ನೀವು ಆ ಡಾಕ್ಯುಮೆಂಟ್ನ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಎಲ್ಲ ಪೋಸ್ಟ್ಗಳಿಗೆ ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಕೊಡ್ತಾ ಇದ್ದಾನೆ. ಸೊ ನಿಮಗೆ ಈ ಒಂದು ಜೂನಿಯರ್ ಇಂಜಿನಿಯರ್ ಸಿವಿಲ್, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲು ಹಾಗೂ ಏನು ಮಾರುಕಟ್ಟೆ ಮೇಲ್ವಿಚಾರಕರು ಹಾಗೂ ಕಿರಿಯ ಅಧಿಕಾರಿ ಮತ್ತು ಕಿರಿಯ ಅಭಿಯಂತರ ಸಿವಿಲ್ ಮೆಕ್ಯಾನಿಕಲ್ ಇದೆ, ಅವರಿಗೆ ಸ್ಪೆಸಿಫಿಕ್ ಪೇಪರ್ನ 10ನೇ ತಾರೀಕು ಕಂಡಕ್ಟ್ ಮಾಡ್ತಿರ್ತಾನೆ. ಅದು ಶನಿವಾರ ಇರುತ್ತೆ, ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ. ಸಿಮಿಲರ್ ಆಗಿ ಕೆಳಗಡೆ ನೋಡಿ, BDAದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ, ಕೃಷಿ ಮಾರುಕಟ್ಟೆ ಇಲಾಖೆ ಹಾಗೂ RGUHL ಅದರೊಳಗಡೆ BWSSB ಮತ್ತು RGUHL
KKRTC KSRTC ಅಂದರೆ ಅದು ಸೌತ್ ವೆಸ್ಟ್ ಕರ್ನಾಟಕ KSRTC ಇರುತ್ತೆ. ಅದೇ ರೀತಿಯಲ್ಲಿ KSSIDC ಮತ್ತು KSDL ಈ ಎಲ್ಲ ಡಿಪಾರ್ಟ್ಮೆಂಟ್ಸು ಶಿಕ್ಷಣ ಇಲಾಖೆ, ಕೃಷಿ ಮಾರುಕಟ್ಟೆ ಇಲಾಖೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈ ಡಿಪಾರ್ಟ್ಮೆಂಟ್ಸನ್ನು ನೋಡ್ಕೊಳ್ಳಿ. ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು 11ನೇ ತಾರೀಕು ಇರುತ್ತೆ, ಭಾನುವಾರ, ಇದು ಬೆಳಿಗ್ಗೆ ಇರುತ್ತೆ. ಸೊ ಇದರೊಳಗಡೆ ನಿಮಗೆ BWSSB ಇದು ಕೊಟ್ಟಿದ್ದಾರಾ ಅಂತ ನೋಡೋದಾದರೆ ಇಲ್ಲಿ ನೋಡಿ BWSSB ಹಾಗೂ ಇಲ್ಲೂ BWSSB ಕೊಟ್ಟಿದ್ದಾರೆ. ಸೊ BWSSB ನೀವು 10ನೇ ತಾರೀಕು ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಅವರು ಸ್ಪೆಸಿಫಿಕ್ ಪೇಪರ್ನ ಅಟೆಂಡ್ ಮಾಡಿದ್ರೆ 11ನೇ ತಾರೀಕು GS ಪೇಪರ್ನ ಅಟೆಂಡ್ ಮಾಡ್ತಾರೆ. ಇಲ್ಲಿ ನೋಡಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಹಾಗೂ ಜೂನಿಯರ್ ಇಂಜಿನಿಯರ್ ಸಿವಿಲ್. ಸೊ ನೀವು ಯಾರು BWSSBನಲ್ಲಿ ಜೂನಿಯರ್ ಇಂಜಿನಿಯರ್ಗೆ ಅಪ್ಲೈ ಮಾಡ್ತಿದ್ದೀರಾ ಅವರಿಗೆ 10-11ಕ್ಕೆ ಎಕ್ಸಾಮ್ ಇರುತ್ತೆ ಅಂತ ಫಿಕ್ಸ್ ಆಗೋಗ್ರಿ. ಸೊ BWSSBಗೆ ಯಾರೆಲ್ಲ ಜೂನಿಯರ್ ಇಂಜಿನಿಯರ್ಗೆ ಅಪ್ಲೈ ಮಾಡ್ತಿದ್ದೀರಾ, ಅದು ಸಿವಿಲ್ ಇರ್ಬೋದು, EEE ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇರ್ಬೋದು, ಎಷ್ಟನೇ ತಾರೀಕು ಎಕ್ಸಾಮ್ ಇರುತ್ತೆ? 10ನೇ ತಾರೀಕು ಹಾಗೂ 11ನೇ ತಾರೀಕು ಎಕ್ಸಾಮ್ ಇರುತ್ತೆ. 10ನೇ ತಾರೀಕಿಗೆ ಸ್ಪೆಸಿಫಿಕ್ ಪೇಪರ್ ಬರೀತೀರಾ, 11ನೇ ತಾರೀಕಿಗೆ GS ಪೇಪರ್ ಬರೀತೀರಾ. ಸೊ ಇಲ್ಲಿಗೆ ನಿಮ್ಮದು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಮುಗ್ದೋಗುತ್ತೆ. ಸೊ ಈ ನೋಟಿಫಿಕೇಷನಲ್ಲಿ ಈ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಕೆಳಗಡೆನೂ ನೋಡಿ 11ನೇ ತಾರೀಕು ಇನ್ನು ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿರುವಂಥ ಅದೇ ನಮ್ಮ BWSSBನಲ್ಲಿ ಮತ್ತು ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿರುವಂಥ ಪೋಸ್ಟ್ಗಳ ಎಕ್ಸಾಮ್ ಡೇಟನ್ನು ಕೊಟ್ಟಿದ್ದಾನೆ. ಸೊ ಅದೇ 11ನೇ ತಾರೀಕು ಕಮ್ಯುನಿಕೇಷನ್ ಪೇಪರ್ ನಡೆಯುತ್ತೆ ಮಧ್ಯಾಹ್ನ ಈ ಎಲ್ಲ ವೇಕೆನ್ಸೀಸ್ಗೆ. ಅದೇ ರೀತಿಯಲ್ಲಿ ನೋಡ್ಕೊಳ್ಳೋದಾದರೆ ಕೆಳಗಡೆ ನೋಡಿ ಇದರಲ್ಲೂ BWSSB ಕಿರಿಯ ಸಹಾಯಕ. ಇಲ್ಲಿ ನಾವು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದರಲ್ಲಿ ನೋಡಿ ಅಸಿಸ್ಟೆಂಟ್ ಇಂಜಿನಿಯರಿನ ಡಾಕ್ಯುಮೆಂಟ್ ಇನ್ನೂ ಕೊಟ್ಟಿಲ್ಲ, ಅಸಿಸ್ಟೆಂಟ್ ಇಂಜಿನಿಯರಿನ ಎಕ್ಸಾಮ್ ಡೇಟ್ಸ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಅದನ್ನು ಅತಿ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ನೋಡಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ 25ನೇ ತಾರೀಕು 11ನೇ ತಿಂಗಳು, ಅಂದರೆ ಜನವರಿ ತಿಂಗಳಲ್ಲಿ 25ನೇ ತಾರೀಕಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಮತ್ತು ಕಮ್ಯುನಿಕೇಷನ್ ಪೇಪರ್ ಪತ್ರಿಕೆ ಇವೆಲ್ಲವಕ್ಕೂ ನಡೆಯುತ್ತೆ, ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ, ಈ ಎಲ್ಲ ಪೋಸ್ಟ್ಗಳಿಗೆ. ಹಾಗಾಗಿ ನಿಮಗೆ 10-11ಕ್ಕೆ ಎಕ್ಸಾಮ್ ನಡೆದ ನಂತರ 10-11ಕ್ಕೆ ಎಕ್ಸಾಮ್ ಆದ ನಂತರ ನೇರವಾಗಿ 25ನೇ ತಾರೀಕಿಗೆ ಹೋಗ್ತಾರೆ. ಸೊ 25ನೇ ತಾರೀಕಿಗೆ ಈ ಎಲ್ಲ ವೇಕೆನ್ಸೀಸ್ಗೆ ಎಕ್ಸಾಮ್ನ ಇರುತ್ತೆ, ಈ ಎಲ್ಲ ಪೋಸ್ಟ್ಗಳಿಗೆ ಎಕ್ಸಾಮ್ನ ನಡೆಸ್ತಾರೆ. ಸೊ ಹಾಗಾಗಿ ನಿಮಗೆ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ BWSSB ಎಕ್ಸಾಮು 10-11ಕ್ಕೆ ನಡೆಯುತ್ತೆ ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ದು, ಉಳಿಕಿರೋದು ಜೂನಿಯರ್ ಇಂಜಿನಿಯರ್ದು, ಅಸಿಸ್ಟೆಂಟ್ ಇಂಜಿನಿಯರ್ದಲ್ಲ. ಅದಾಗಿ ನಂತರ 25ನೇ ತಾರೀಕು ಬೆಳಗ್ಗೆ ಮತ್ತು ಮಧ್ಯಾಹ್ನ ಬೇರೆ ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆಯುತ್ತೆ. ಸೊ ಜನವರಿಗೆ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವಿಲ್ಲಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಎಕ್ಸಾಮ್ ಡೇಟಿಗೆ ಭಾಳ ಟೈಮ್ ಇಲ್ಲ, ಇನ್ನು 1-1.5 ತಿಂಗಳಿದೆ. ಸೊ ಯಾರೆಲ್ಲ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಿದ್ದಾರೆ ಪ್ರಿಪರೇಷನ್ ಚೆನ್ನಾಗಿ ಮಾಡಿ, ಆದಷ್ಟು ಬೇಗನೆ ನಿಮ್ಮ ಪೋಸ್ಟ್ಗಳು ನಿಮಗೆ ಕೈಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಮತ್ತೆ KEದವರು ಒಂದು ಸ್ಪೆಸಿಫಿಕ್ ಪಾಯಿಂಟ್ನ ಕೊಟ್ಟಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಎಷ್ಟಿರುತ್ತೆ? 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಕನ್ಫ್ಯೂಷನ್ ಬೇಡ, ಈಗಾಗಲೇ KPCL ಎಕ್ಸಾಮಲ್ಲಿ ನಡೆದಿರುವಂತೆ ಮತ್ತೆ ನಡೆಯೋದು ಬೇಡ ಅಂತಂತೇಳಿ ಪದೇ ಈ ಪಾಯಿಂಟ್ನ ಮೆನ್ಷನ್ ಮಾಡ್ತಾರೆ. ಇನ್ನು ಉಳಿಕಿರೋದು ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಕ್ಲಿಯರಾಗಿ ಸ್ಕ್ರೀನಿಂಗ್ ನಡೆಯೋ ಕಾರಣದಿಂದ 2 ಅವರ್ಸ್ ಮುಂಚಿತವಾಗಲಿ ನೀವು ಎಕ್ಸಾಮ್ ಸೆಂಟ್ರಿಗೆ ಇರಿ ಅಂತ ಹೇಳಿದ್ದಾರೆ. ಆದ ನಂತರ 5 ಆಪ್ಷನ್ಸ್ ಏನಿದೆಲ್ಲ ABCD ಈ ಒಂದು ಫಾರ್ಮೆಟ್ ಬಗ್ಗೆಯೂ ನಿಮಗೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ, ಅಂದರೆ ಆ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಇನ್ ಕೇಸ್ ಈ 4 ಆಪ್ಷನಲ್ಲಿ ಗೊತ್ತಿಲ್ಲ ಅಂತಂದರೆ ಎಂಟಿ ಬಿಟ್ಟು ಬರೋಂಗಿಲ್ಲ, ನೀವು ಈ ಆಪ್ಷನ್ನ ಟಿಕ್ ಮಾಡಿಬರಬೇಕು. ಇನ್ ಕೇಸ್ ನೀವು ಯಾವುದನ್ನು ಟಿಕ್ ಮಾಡ್ದಂಗೆ ಬರದೆ ಇದನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿ 1/4 ಡಿಡಕ್ಟ್ ಮಾಡ್ತಾರೆ, ಅದನ್ನೊಂದು ಅವಾಯ್ಡ್ ಮಾಡಿ. ಸೊ ಇದ್ರ ಬಗ್ಗೆ ಇಲ್ಲಿ ನೋಡಿ ಉಳಿದ ವಿವಿಧ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿ ಮತ್ತು ಮುಂದಿನ ದಿನಗಳಲ್ಲಿ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ. ಅಂದರೆ ಇದು ಏನು ಬಿಟ್ಟಿದ್ದಾರಲ್ಲ ಅದರ ಸಂಬಂಧಪಟ್ಟಂಥ ಡೇಟ್ಸ್ನ ಮುಂದಿನ ದಿನಗಳಲ್ಲಿ ಡೇಟ್ಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡ್ತೀರಿ. ಈಗ ಪ್ರೆಸೆಂಟಾಗಿ BWSSBಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ JEದು ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ JE ಡೇಟ್ಸ್ ನಿಮಗೆ 10-11 ಅಂತ ನೆನಪಿರಬೇಕಾಗುತ್ತೆ, ಜನವರಿ ತಿಂಗಳು. ಸೊ ಅದರೊಳಗಡೆ ಸ್ಪೆಸಿಫಿಕ್ ಪೇಪರು ಮತ್ತು ಜನರಲ್ ಪೇಪರ್ ಇರುತ್ತೆ. ಸೊ ಸ್ಪೆಸಿಫಿಕ್ ಪೇಪರು ಜನರಲ್ ಪೇಪರ್ಗೆ ಪ್ರಿಪೇರ್ ಆಗ್ತಿರೋರು ಚೆನ್ನಾಗಿ ಪ್ರಿಪೇರ್ ಆಗಿ, ಸ್ಪೆಸಿಫಿಕ್ ಪೇಪರ್ಗೆ ನಮ್ಮ ಕಡೆ ಕೋರ್ಸ್ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಇರೋರು ಕೋರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ಪಡೆಯೋದಕ್ಕೆ ನಾನು ನಿಮಗೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೋರ್ಸ್ನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಅದಾಗಿ ನಂತರ ಭಾಳ ಜನ ನನಗೆ BWSSBಗೆ ಸಿಲೆಬಸ್ ಏನಂತ ಕೇಳ್ತಾರೆ. ಸೊ ಆ ಸಿಲೆಬಸ್ ಬಗ್ಗೆ ಸಂಬಂಧಪಟ್ಟಂತೆ ವೀಡಿಯೋನು ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ಸಿಲೆಬಸ್ಸಿನ ವೀಡಿಯೋನ ನಿಮಗೆ ನಾಳೆ ಅಪ್ಲೋಡ್ ಮಾಡಿರ್ತೀನಿ, ಆ ವೀಡಿಯೋನ ನೀವು ನೋಡ್ಕೊಳ್ಬೋದು. ಇಷ್ಟೇನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.